ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದಲ್ಲಿ ಇನ್ನು 6 ತಿಂಗಳಲ್ಲಿ ಚುನಾವಣೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಕ್ಷಿಪ್ರಗತಿಯಲ್ಲಿ ನಡೀತಾ ಇದ್ದಾವೆ. ಅದರ ಬಗ್ಗೆ ಒಂದಷ್ಟು ಸರ್ವೆ ಬಂದಿದೆ. ಆ ಸರ್ವೆ ಬಗ್ಗೆ ಬೆಳಗ್ಗೆನೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ಸರ್ವೆಯ ಪ್ರಕಾರ, ಮೊಟ್ಟ ಮೊದಲ ಸರ್ವೆಯ ಪ್ರಕಾರ ಯೋಗಿ ಆದಿತ್ಯನಾಥ್ ಕಿಕ್ಔಟ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಿದ್ದಾವೆ. ಅದಕ್ಕೆ ಕಾರಣಗಳನ್ನು ಸಹ ಅದೇ ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಅವುಗಳಲ್ಲಿ ಇನ್ನೊಂದು ಮುಖ್ಯವಾದ ಕಾರಣ ಅಂತಂದ್ರೆ, ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ನಡುವೆ ಇರುವಂತಹ ಕೋಲ್ಡ್ ವಾರ್, ಒಳಗೊಳಗೆ ನಡೀತಾ ಇರುವಂತಹ ಅವರಿಬ್ಬರ ಕಾಳಗ ಇದೆಯಲ್ಲ, ಅದು ಮಹಾ ಕಾಳಗ ಆಗಿ ಏರ್ಪಡ್ತಾ ಇದೆ. ಯಾಕೆಂದ್ರೆ ಈಗ ನಿತಿನ್ ನಬೀನ್ ರಾಷ್ಟ್ರಾಧ್ಯಕ್ಷ ಆದ ನಂತರ ಅಲ್ಲಿನ ಪ್ರಭಾರಿಯಾಗಿ, ಅಲ್ಲಿನ ಇನ್ಚಾರ್ಜ್ ಆಗಿ, ಉತ್ತರ ಪ್ರದೇಶದ ಇನ್ಚಾರ್ಜ್ ಆಗಿ ಬಿಜೆಪಿ ಕಡೆಯಿಂದ ಒಂದು ವ್ಯಕ್ತಿಯನ್ನ ಹಾಕಿದರೆ. ಆ ವ್ಯಕ್ತಿ 101% 101% ಅಮಿತ್ ಶಾ ನಂಬಿಕಸ್ಥ ವ್ಯಕ್ತಿ. ಸೊ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಹಾಕಿರೋದ್ರಿಂದ ಏನು ಬೆಳವಣಿಗೆಗಳಾಗಬಹುದು, ಪ್ಲಸ್ ಯೋಗಿ ಆದಿತ್ಯನಾಥ್ಗೂ ಅಮಿತ್ ಶಾಗೂ ಟಕ್ಕರ್ ಆಗಿದ್ದು 2024ರ ಲೋಕಸಭಾ ಚುನಾವಣೆ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಅದರ ಪರಿಣಾಮ ಏನಾಯಿತು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ, ಅದನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಮತ್ತು ಈಗ ನಡೀತಾ ಇರುವಂತಹ ಅಂತರ್ಯುದ್ಧ ಇದೆಯಲ್ಲ ಈ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ, ಅದು ಎಲ್ಲಿಗೆ ಹೋಗಿ ಮುಟ್ಟಬಹುದು, ಇದರಲ್ಲಿ ಮೋದಿ ಎಲ್ಲಿ ನಿಲ್ತಾರೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇನ್ನು 5-6 ತಿಂಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳಿದ್ದಾವೆ. ಈ ದೇಶಕ್ಕೆ ಬಹಳ ಮುಖ್ಯವಾದ ಚುನಾವಣೆಗಳು. ಅದರಿಂದ ಈ ದೇಶ ಯಾವ ಕಡೆ ಸಾಗ್ತಾ ಇದೆ ಅನ್ನುವಂತಹ ಸ್ಪಷ್ಟ ಸೂಚನೆಗಳು ಸಿಗುತ್ತೆ. ನರೇಂದ್ರ ಮೋದಿ ಅವರು 2029ರವರೆಗೆ ಪ್ರಧಾನಿಯಾಗಿ ಮುಂದುವರಿತಾರಾ, ಅದಕ್ಕೆ ಮೊದಲೇ ಸೀಟು ಬಿಟ್ಟುಕೊಡ್ಬೇಕಾಗುತ್ತೋ ಅನ್ನೋದರಿಂದ ಹಿಡಿದು 2029ರವರೆಗೆ ಮೋದಿ ಇದ್ದರೆ ಮುಂದೆ 2029ರಲ್ಲಿ ಮೋದಿನೇ ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ, ಪ್ರಧಾನಿ ಅಭ್ಯರ್ಥಿ ಆದರೂ ಜನ ಸೋಲಿಸ್ತಾರಾ, ಗೆಲ್ಲಿಸ್ತಾರಾ, ಎಲ್ಲವೂ ಸಹ ಉತ್ತರ ಪ್ರದೇಶದ ಈ ಚುನಾವಣಾ ಫಲಿತಾಂಶಗಳ ಮೇಲೆಯೇ ಅವಲಂಬಿತ ಆಗಿರುವ ಮಟ್ಟಕ್ಕೆ ಇದು ಬಹಳ ಮುಖ್ಯವಾದ ಚುನಾವಣೆ. ಸೊ ಆ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನು ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಸಾಕಷ್ಟು ಸುದ್ದಿಗಳು ಅಲ್ಲಿಂದ ಹರಿದು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾದ ಸುದ್ದಿಗಳು ಏನು ಅನ್ನೋದ್ರ ಬಗ್ಗೆ ನಿನ್ನೇನೋ ಒಂದು ವಿಡಿಯೋ ಮಾಡಿದ್ದೆ. ಬ್ರಾಹ್ಮಣ ಸಮುದಾಯ ಹೇಗೆ ಸಿಟ್ಟು ಮಾಡಿಕೊಂಡಿದೆ, ಅದರ ಪರಿಣಾಮಗಳೇನು, ಅದರ ಬಗ್ಗೆ. ಮತ್ತು ಇವತ್ತು ಬೆಳಗ್ಗೆ ಮೊಟ್ಟ ಮೊದಲ ಸರ್ವೆ ಪೋಲ್ ಟ್ರ್ಯಾಕರ್ ಏನು ಹೇಳ್ತಾ ಇದೆ ಅದನ್ನು ಸಹ ನಿಮಗೆ ವಿವರಿಸಿ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾವು ನೋಡುವಂತಹದ್ದು ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡೀತಾ ಇರುವಂತಹ ಕೋಲ್ಡ್ ವಾರ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆಯಲ್ಲ, ಅದು ಏನಾಯ್ತು ಅಂತ. ಈಗ ಮೊನ್ನೆ ನಿತಿನ್ ನಬೀನ್ ಅವರು ರಾಷ್ಟ್ರಾಧ್ಯಕ್ಷ ಆಗಿ ಆಯ್ಕೆಯಾದ ನಂತರ ಸಾಕಷ್ಟು ಬದಲಾವಣೆಗಳಾಯಿತು. ಐಟಿ ಸೆಲ್ಲಿನ ಇನ್ಚಾರ್ಜ್ ಅಮಿತ್ ಮಾಳವಿಯನ ಕಿತ್ತು ಬಿಸಾಕಿದ್ರಿಂದ ಹಿಡಿದು ಸಾಕಷ್ಟು ಜನರನ್ನ ಬದಲಾಯಿಸಲಾಯಿತು. ಆ ಬದಲಾವಣೆಗಳ ಭಾಗವಾಗಿ ವಿನೋದ್ ತಾವಡೆ ಅನ್ನುವಂತಹ ಮಹಾರಾಷ್ಟ್ರದ ವ್ಯಕ್ತಿಯನ್ನ ಉತ್ತರ ಪ್ರದೇಶದ ಪ್ರಭಾರಿಯಾಗಿ, ಅಂದ್ರೆ ಇನ್ಚಾರ್ಜ್ ಆಗಿ ಹಾಕಿದರೆ ಎಲೆಕ್ಷನ್ ವಿಚಾರವಾಗಿ. ಆ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ 100 ಅಮಿತ್ ಶಾ ನಿಷ್ಠ ವ್ಯಕ್ತಿ. ಅಮಿತ್ ಶಾ ಕೈ ತೋರಿಸಿದ ಕಡೆ ಹೋಗಿ ಹೇಳಿದ ಕೆಲಸ ಮಾಡಿಕೊಂಡು ಬರುವಂತಹ ವ್ಯಕ್ತಿ ಈ ವಿನೋದ್ ತಾವಡೆ. ಈ ವ್ಯಕ್ತಿ ಯೋಗಿ ಆದಿತ್ಯನಾಥ್ ಮಾತು ಕೇಳೋ ಸಾಧ್ಯತೆ ಇಲ್ಲವೇ ಇಲ್ಲ. ಆತ ಕೇವಲ ಮತ್ತು ಕೇವಲ ಅಮಿತ್ ಶಾ ಆಜ್ಞೆಯನ್ನು ಮಾತ್ರ ಪಾಲಿಸೋದು, ಅಂಥದ್ದೊಂದು ಪರಿಸ್ಥಿತಿ. ಅದನ್ನ ಬೇಕು ಅಂತಲೇ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ತಲೆ ಮೇಲೆ ಹೇರಿದ್ದಾರೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಆ ಮೂಲಕ ಯೋಗಿ ಆದಿತ್ಯನಾಥ್ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂತಹ ಅಮಿತ್ ಶಾ ಹಂಬಲ ಇದೆಯಲ್ಲ, ಕಳೆದ 4 ವರ್ಷಗಳಿಂದ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆ ಹಂಬಲದ ಭಾಗವಾಗಿ ಅತಿ ದೊಡ್ಡ ದಾಳಿ ಇದು ಯೋಗಿ ಆದಿತ್ಯನಾಥ್ ವಿರುದ್ಧ ಅಂತ. ಯಾಕೆಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಕೇಳದೆ ಅಥವಾ ಆ ಮುಖ್ಯಮಂತ್ರಿಗೆ ಸಹಕರಿಸದೇ ಇರುವಂತಹ ವ್ಯಕ್ತಿಯನ್ನ ತಗೊಂಡು ಬಂದು ಪ್ರಭಾರಿಯನ್ನಾಗಿ, ಇನ್ಚಾರ್ಜ್ ಅನ್ನಾಗಿ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡಿದ ಹಾಗೆ, ಚಾಲೆಂಜ್ ಮಾಡಿದ ಹಂಗೇನೆ ಮುಖ್ಯಮಂತ್ರಿಗೆ, ನೀನು ನನ್ನ ಕಂಟ್ರೋಲ್ ಅಲ್ಲಿ ಇರ್ತೀಯ ಅಂತ. ಅಷ್ಟೇ ಆಗಿದ್ರಲ್ಲ, ಆರಂಭದಿಂದಲೂ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಿರ್ಲಿಲ್ಲ. ಅಲ್ಲಿ ಆಕ್ಚುಲಿ ಕೇಶವ್ ಪ್ರಸಾದ್ ಮೌರ್ಯನ ಅಮಿತ್ ಶಾ ಹ್ಯಾಂಡ್ ಪಿಕ್ ಮಾಡಿ ಮುಖ್ಯಮಂತ್ರಿ ನೀನೇ ಅಂತ ಹೇಳಿ ಕೇಶವ್ ಪ್ರಸಾದ್ ಮೌರ್ಯ ಖುಷಿ ಪಟ್ಟಿದ್ರಾಗ. ಯಾವಾಗ
ಮೊದಲನೇ ಚುನಾವಣೆಗಳಾಗಿತ್ತಲ್ಲ 2015ರ ಸಂದರ್ಭ 17ರ ಸಂದರ್ಭದಲ್ಲಿ 2017ರ ಚುನಾವಣೆ ಆಗಿತ್ತಲ್ಲ, ಮೊದಲ ಬಾರಿಗೆ ಯೋಗಿ ಆದಿತ್ಯನಾಥ್ ಚೀಫ್ ಮಿನಿಸ್ಟರ್ ಆದರಲ್ಲ ಆಗ. ಆದರೆ ದಿಢೀರಂತ ಎಲ್ಲವೂ ಆಲ್ಮೋಸ್ಟ್ ಫಿಕ್ಸ್ ಆದ ನಂತರ RSS ತುರುಕಿದ ವ್ಯಕ್ತಿ ಯೋಗಿ ಆದಿತ್ಯನಾಥ್. ಆಗಲಿಂದಲೇ ಅಮಿತ್ ಶಾಗೆ ಸಿಟ್ಟು, ನನ್ನ ಆಯ್ಕೆಯ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ ಅಂತ. 22ನೇ ಚುನಾವಣೆ ಇತ್ತಲ್ಲ, 2022ನೇ ಇಸವಿಯ ಚುನಾವಣೆ. ಆ ಸಂದರ್ಭಕ್ಕೆ ಮೊದಲು 2021ರಿಂದ ಒಂದು ಚೇಂಜ್ ಮಾಡೋ, ಒಂದು ಕೈ ಹಾಕೋ ಪ್ರಯತ್ನವನ್ನ ಅಮಿತ್ ಶಾ ಮಾಡಿದ್ರು. ಯೋಗಿ ಆದಿತ್ಯನಾಥರನ್ನ ಬದಲಾಯಿಸಿ ಕೊನೆ ಒಂದು ವರ್ಷ ಬೇರೆ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಬೇಕು. ಆ ಪ್ರಯತ್ನಕ್ಕೂ ಸಹ ಅವರಿಗೆ ಧೈರ್ಯ ಸಾಲಿಲ್ಲ. ಯಾಕೆಂದ್ರೆ ಯೋಗಿ ಆದಿತ್ಯನಾಥ್ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಪರಿವರ್ತನೆ ಆಗಿದ್ರು. ಬಿಜೆಪಿಯಲ್ಲಿಯೇ ಅದಕ್ಕೆ ಪ್ರತಿರೋಧ ಬರ್ತಾ ಇತ್ತು. ಪ್ಲಸ್ ಅಂಧ ಭಕ್ತರಿದಾರಲ್ಲ, ಸಗಣಿ ಭಕ್ತರಿದಾರಲ್ಲ, ಅವ್ರ ಕಡೆಯಿಂದ ಪ್ರತಿರೋಧ ಬರುತ್ತೆ ಅನ್ನೋ ಭಯಕ್ಕೆ ಮೋದಿ ತಡೆದ್ರು ಅಮಿತ್ ಶಾನ ಯೋಗಿ ಆದಿತ್ಯನಾಥ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ. ಸೊ 2021ರ ಪ್ರಯತ್ನ ವಿಫಲ ಆಯಿತು. 2022ರ ಚುನಾವಣೆ ಬಂತು, ಮತ್ತೆ ಯೋಗಿ ಆದಿತ್ಯನಾಥ್ ಗೆದ್ರು. ಈಗ ಮತ್ತೊಂದು ಪ್ರಯತ್ನ ಅಮಿತ್ ಶಾ ಕಡೆಯಿಂದ, ಹೇಗಾದರೂ ಮಾಡಿ ಯೋಗಿ ಆದಿತ್ಯನಾಥರನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ. ಯೋಗಿ ಆದಿತ್ಯನಾಥ್ ಮೇಲಿರುವ ಕಂಪ್ಲೇಂಟ್ ಏನು ಅಂದ್ರೆ, ಯೋಗಿ ಆದಿತ್ಯನಾಥ್ ಬಿಜೆಪಿ ಮತ್ತು RSSನ ಒಂದು ಅಜೆಂಡಾ ಇದೆಯಲ್ಲ, ಬ್ರಾಹ್ಮಣರೇ ಸರ್ವಶ್ರೇಷ್ಠ, ಬ್ರಾಹ್ಮಣರು ಏನು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕುಣಿಬೇಕು ಅಂತ. ಅದಕ್ಕೆ ಯೋಗಿ ಆದಿತ್ಯನಾಥ್ ಒಗ್ಗುತ್ತಾ ಇಲ್ಲ. ಅದನ್ನೇ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದು, ಬ್ರಾಹ್ಮಣರು ಯೋಗಿ ಆದಿತ್ಯನಾಥ್ ವಿರುದ್ಧ ಇನ್ನಿಲ್ಲದ ಸಿಟ್ಟು ಮಾಡ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಸೊ ಅದರ ಭಾಗವಾಗಿ ಈಗ ಯೋಗಿ ಆದಿತ್ಯನಾಥ್ ವಿಚಾರದಲ್ಲಿ ಹತೋಟಿಗೆ ತರಬೇಕು, ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಸಾಧ್ಯ ಆದ್ರೆ ಬದಲಾಯಿಸಬೇಕು ಅನ್ನೋದು ಅಮಿತ್ ಶಾ ಲೆಕ್ಕಾಚಾರ. ಹಾಗಾಗಿ ಇಬ್ಬರು ಯೋಗಿ ಆದಿತ್ಯನಾಥ್ಗೆ DCMಗಳನ್ನ ಕೊಟ್ಟರಲ್ಲ, ಆ ಇಬ್ಬರು ಸಹ ಅಮಿತ್ ಶಾ ನಿಷ್ಠ ವ್ಯಕ್ತಿಗಳೇ. ಒಬ್ಬರು ಕೇಶವ್ ಪ್ರಸಾದ್ ಮೌರ್ಯ, ಇನ್ನೊಬ್ರು ಬ್ರಜೇಶ್ ಪಾಠಕ್ ಅನ್ನುವಂಥವ್ರು. ಇವರಿಬ್ಬರೂ ಸಹ ಅಮಿತ್ ಶಾನೇ ಯೋಗಿ ಆದಿತ್ಯನಾಥ್ಗೆ ಇಷ್ಟ ಇಲ್ಲದೆ ಹೋದರೂ ಬಲವಂತಕ್ಕೆ ಆ DCMಗಳನ್ನಾಗಿ ಮಾಡಿಟ್ಟಿದ್ರು. ಮುಖ್ಯಮಂತ್ರಿ ಆಯ್ಕೆಗಂತೂ ನನಗೆ ಅವಕಾಶ ಕೊಡಲಿಲ್ಲ, DCM ಆಯ್ಕೆಗಳು ನಾನೇ ಮಾಡಬೇಕು ಅಂತ ಹಠ ಹಿಡಿದು RSS ಮುಂದೆ ಅಮಿತ್ ಶಾ ಆ ಕೆಲಸ ಮಾಡ್ಕೊಂಡಿದ್ರು, ಮೋದಿ ಅವ್ರ ಮೂಲಕ ಮಾಡಿಸಿದ್ರು. ಸೊ ಈಗ ಈ ಚುನಾವಣೆಗಳ ಹಿನ್ನೆಲೆಯಲ್ಲಿ ಏನು ಇವರು ವಿನೋದ್ ತಾವಡೆ ಅನ್ನುವವರನ್ನ ತೆಗೆದು ಹಾಕಿದಾರಲ್ಲ ಆ ಪೋಸ್ಟ್ಗೆ, ಅಲ್ಲಿಗೆ ಹೊಸದಾಗಿ ಸಂಘರ್ಷ ಶುರುವಾಗಿದೆ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್. ಏನಾಗುತ್ತೆ ಇವರ ಸಂಘರ್ಷದಿಂದ ಅಂದ್ರೆ, ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ವೈಷಮ್ಯಗಳು, ಒಂದು ರೀತಿ ಜಗಳ, ಒಳ ಜಗಳ, ಕೋಲ್ಡ್ ವಾರ್ ಎಲ್ಲ ನಡೆಯುತ್ತೆ. 2024ರಲ್ಲಿ ಅದರ ಪ್ರತಿಫಲವನ್ನ ಬಿಜೆಪಿ ಅನುಭವಿಸಿದೆ. 2024ರಲ್ಲಿ ಯೋಗಿ ಆದಿತ್ಯನಾಥನ ಕೇಳದೇನೆ, ಅವರ ಒಪ್ಪಿಗೆ ಇಲ್ಲದೇನೆ ಎಲ್ಲ ಅಭ್ಯರ್ಥಿಗಳನ್ನ 80 ಕ್ಷೇತ್ರಗಳಲ್ಲಿ ಮೈತ್ರಿಕೂಟಕ್ಕೆ ಬಿಟ್ಟುಕೊಟ್ಟಂತಹ ಸೀಟುಗಳನ್ನ ಬಿಟ್ಟು ಅಮಿತ್ ಶಾನೇ ಆಯ್ಕೆ ಮಾಡಿದ್ದು ಅಭ್ಯರ್ಥಿಗಳನ್ನ. ಅದು ಯೋಗಿ ಆದಿತ್ಯನಾಥ್ ಕೈವಾಡ ಅಂತ ಕೆಲವರು ಹೇಳ್ತಾರೆ, ಅದರ ಬ್ಯಾಕ್ ಫೈರ್ ಅಂತ ಹೇಳ್ತಾರೆ, ಅದರ ಪರಿಣಾಮ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಒಟ್ಟಿನಲ್ಲಿ UPಯಲ್ಲಿ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸೀಟು ಗೆಲ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಂತಹ ಬಿಜೆಪಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಣ್ಣು ಮುಕ್ಕಿತು. NDA ಕೇವಲ 33 ಸೀಟ್ ಪಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಆಯಿತು. 72 ಸೀಟ್ ಗೆಲ್ತೀವಿ ಅಂತ ಕನ್ಸು ಕಾಣ್ತಾ ಇದ್ರು. ಇಂಡಿಯಾ ಮೈತ್ರಿಕೂಟ ಗೆದ್ದಿದ್ದೆಷ್ಟು ಗೊತ್ತಾ? 43 ಸೀಟು. 33 NDA, ಇಂಡಿಯಾ ಮೈತ್ರಿಕೂಟ 43. ಯೋಚನೆ ಮಾಡಿ. ಇಡೀ ದೇಶದಲ್ಲಿ ಬೇರೆ ರೀತಿ ಇದ್ರೆ ಉತ್ತರ ಪ್ರದೇಶದಲ್ಲಿಯೇ ಬೇರೆ ರೀತಿ ಆಗೋಯ್ತು. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತು ಹೋಯಿತು. ಅಯೋಧ್ಯೆ ಕ್ಷೇತ್ರ ಬರುವಂತಹ ಲೋಕಸಭಾ ಸೀಟ್ ಏನಿದೆ ಅಲ್ಲಿ ಬಿಜೆಪಿಗೆ ಸೋಲಾಯಿತು. ಸಮಾಜವಾದಿ ಪಕ್ಷದ ದಲಿತ ನಾಯಕ ಅಲ್ಲಿ ಗೆದ್ದರು. ಇದು ಸೀಟ್ ಶೇರಿಂಗ್ ಸಂದರ್ಭದಲ್ಲಿ ನಡೆಯುವಂತಹ ಕಚ್ಚಾಟದ ಕಾರಣಕ್ಕೆ ಆಯಿತು ಅಂತಲೇ ಸಾಕಷ್ಟು ಜನ ಹೇಳ್ತಿದ್ದಾರೆ. ಅದರಿಂದ ಸಿಟ್ಟಾಗಿ ನೀವೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಆ ಅಭ್ಯರ್ಥಿಗಳನ್ನು ಸೋಲಿಸ್ತೀನಿ ನಾನು ಅನ್ನೋ ರೀತಿ ಯೋಗಿ ಆದಿತ್ಯನಾಥ್ ಗೇಮ್ ಆಡಿದ್ದಾರೆ, ಇಂಟರ್ನಲ್ ಗೇಮ್ ಆಡಿದ್ದಾರೆ ಅನ್ನುವಂಥದ್ದು ಸಹ ಆರೋಪಗಳು ಕೇಳಿಬಂತು. ಅದಕ್ಕಾಗಿ ಸಮಿತಿಗಳನ್ನೇ ರಚಿಸಲಾಗಿತ್ತು ಆ ಸೋಲಿಗೆ ಕಾರಣ ಏನು ಅಂತ. ಇಂಟರ್ನಲ್ ರಿಪೋರ್ಟ್ಗಳಲ್ಲಿ ಯೋಗಿ ಆದಿತ್ಯನಾಥ್ ಕಡೆ ಬೆಟ್ಟು ಮಾಡುವಂತಹ ಪ್ರಯತ್ನ ನಡೀತು ಅಂತ ಹೇಳಲಾಗ್ತದೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ತಿರುಗೇಟು ಕೊಟ್ಟರಂತೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದು ಅಮಿತ್ ಶಾ. ಸೋಲು ನನ್ನ ತಲೆ ಕಟ್ಟುತ್ತೀರಾ? ಅದು ಹೇಗೆ? ನನ್ನ ಆಯ್ಕೆಯ ಒಬ್ಬನೇ ಒಬ್ಬ ಅಭ್ಯರ್ಥಿಯನ್ನು ಸಹ ನೀವು ಕಣಕ್ಕಿಳಿಸಲಿಲ್ವಲ್ಲ.
ಹೌ ವಿಲ್ ಐ ಬಿ ರೆಸ್ಪಾನ್ಸಿಬಲ್ ಅಂತ ಕೇಳಿದ್ರಂತ. ಆಗ ದೊಡ್ಡ ಗಲಾಟೆ ಆಗಿತ್ತು. ಆಗ ತಣ್ಣಗಾಯಿತು. 2 ವರ್ಷ ಕಳೆದಿದೆ. ಈಗ ಮತ್ತೆ ಅದು ಪೀಕ್ಗೆ ಹೋಗ್ತಾ ಇದೆ. ಸೊ ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಕಾಳಗ, ಮಹಾಸಮರ ಅಲ್ಲಿ ನಿಧಾನಕ್ಕೆ ಬ್ರೂ ಆಗ್ತಾ ಇದೆ, ಕುದೀತಾ ಇದೆ. ಅದು ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಅಮಿತ್ ಶಾಗೆ ಮೊದಲೇ ಸಾಕಷ್ಟು ಸಮಸ್ಯೆಗಳಿದೆ. ಜೆನ್ಸಿ ಅಮಿತ್ ಶಾಗೆ ಕಿವಿಯಲ್ಲಿ ಕುಣಿತಾ ಇದ್ದಾರೆ, ಎದೆ ಮೇಲೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದು ಧರಣಿ, ಪ್ರತಿಭಟನೆ, ಚಳುವಳಿ ನಡೆಯೋ ಸಾಧ್ಯತೆ ಇದೆ. ಆ ಮಟ್ಟಕ್ಕೆ ಅಮಿತ್ ಶಾ ಸದನಕ್ಕೆ ಹೋಗೋಕೆ ಧೈರ್ಯ ಬರ್ತಾ ಇಲ್ಲ ಅಮಿತ್ ಶಾಗೆ. ಹೊರಗಡೆ ಏನು ಸಮಸ್ಯೆಗಳು ಬಂದರೂ ಸಹ ಅದರ ಮೊದಲಿನಷ್ಟು ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ ಅಮಿತ್ ಶಾಗೆ. ಎಲ್ಲವನ್ನೂ ಸಹ ಕೈಕಟ್ಟಿ ನೋಡಬೇಕಾದಂತಹ ಸನ್ನಿವೇಶ, ನರೇಂದ್ರ ಮೋದಿ ಕಡೆ ನೋಡಬೇಕಾದಂತಹ ಸನ್ನಿವೇಶ. ಇನ್ನು ನರೇಂದ್ರ ಮೋದಿಗೆ ಇದು ಪೀಕ್ಲಾಟ. ಆ ಕಡೆ ಯೋಗಿ ಆದಿತ್ಯನಾಥ್ನ ಮುಟ್ಟಿದ್ರೆ, ಏನಾದರೂ ಮಾಡಿದ್ರೆ ಅವರ ಅಂಧ ಭಕ್ತರು, ಬಿಜೆಪಿಯ ಸಾಕಷ್ಟು ಕ್ಯಾಡರ್, ಸಗಣಿ ಭಕ್ತರು ಎಲ್ಲ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ನರೇಂದ್ರ ಮೋದಿ ವಿರುದ್ಧನೇ ಮಾತಾಡೋಕೆ ಶುರು ಮಾಡಿದ್ರು, ಮಾಡಿಬಿಡ್ತಾರೆ. ಯೋಗಿ ಆದಿತ್ಯನಾಥ್ ಫೈರ್ ಬ್ರ್ಯಾಂಡು, ಹಿಂದುತ್ವ, ಮುಸ್ಲಿಮರ ವಿರುದ್ಧ ಯೋಗಿ ಆದಿತ್ಯನಾಥೇ ಸರಿ, ಮೋದಿಯ ನಂತರ ಆದಿತ್ಯನಾಥೇ ಬೇಕು ಅನ್ನೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಅಮಿತ್ ಶಾ ಏನು ಮಾಡಬೇಕು ಪಾಪ, ಮೋದಿದು ಅದು ಚಿಂತೆ. ನನ್ನ ಜೊತೆಯಲ್ಲಿ ಕಷ್ಟ ಸುಖ 2002ರಿಂದ ಏನೆಲ್ಲ ಬಂದರೂ ಸಹ, ಕೇಸುಗಳಾದರೂ ಸಹ, ಏನೇನು ನಡೆದರೂ ಸಹ ನನ್ನ ಜೊತೆಯಲ್ಲಿ ಬಂಡೆಯ ಹಾಗೆ ನಿಂತದ್ದು ಅಮಿತ್ ಶಾ. ಅಮಿತ್ ಶಾನ ನೆಕ್ಸ್ಟು ಏನಾದರೂ ಒಂದು ಮಾಡಬೇಕು, ಪ್ರೈಮ್ ಮಿನಿಸ್ಟರ್ ಮಾಡಬೇಕು, ಉಪ ಪ್ರಧಾನಿ ಮಾಡಬೇಕು, ಏನೋ ಒಂದು ಮಾಡಬೇಕಲ್ಲ. ಈಗ ಈ ಆದಿತ್ಯನಾಥ್ ಅಡ್ಡ ಬಂದಿದ್ದಾರಲ್ಲ, ಅವ್ರನ್ನ ಮುಟ್ಟಕ್ಕಾಗಲ್ಲ, ಸುಮ್ಮನಿರಕ್ಕೂ ಆಗಲ್ಲ. ಇದು ನರೇಂದ್ರ ಮೋದಿ ಅವರಿಗಿರುವಂತಹ ಸಂಕಟ, ಪೀಕಲಾಟ. ಹೀಗೆ ಎಲ್ಲಾ ರೀತಿಯಿಂದಲೂ ಸಹ ಏನೋ ಒಂದು ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಒಳಗೊಳಗೆ ಒಳಜಗಳಗಳು ಜೋರಾಗಿ ನಡೀತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ ಪೀಕಲ್ಲಿದೆ ಜಗಳ, ಪೀಕಲ್ಲಿದೆ ಜಗಳ. ಅದರ ಪರಿಣಾಮ ಏನಾಗುತ್ತೆ ನಾವು ವೇಟ್ ಮಾಡಿ ನೋಡಬೇಕು ಅಷ್ಟೇ. ಸೊ ಇಂತಹದ್ದೇ ವಿಶೇಷವಾದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.